ಓಂ ಭಾಸ್ಕರಾಯ ನಮಃ. ಮುಖ್ಯವಾಗಿ ಮನುಷ್ಯ ತುಂಬ ತೊಳಲ್ತಕ್ಕಂಥದ್ದು, ಬಳಲ್ತಕ್ಕಂಥದ್ದು, ಭಯ ಪಡ್ತಕ್ಕಂಥದ್ದು. ನಮಗೇನಾಗುತ್ತೆ ಅಂತ ಹೇಳಿದ್ರೆ ಆಕಸ್ಮಿಕ ಕಾಯಿಲೆಗಳಿರ್ಬೋದು, ವಾಸಿಯಾಗದ ಕಾಯಿಲೆಗಳಿರ್ಬೋದು. ಕಾಯಿಲೆಗಳಿಂದ ತುಂಬಾ ಒದ್ದಾಡ್ತಾ ಇರ್ತೀವಿ. ಏನೋ ಒಂದು ಕಾಯಿಲೆ ಅದು ದಿನೇ ದಿನೇ ವಯಸ್ಸಾದಾಗೆಲ್ಲ ಸ್ವಲ್ಪ ದೇಹದಲ್ಲಿ ನಮಗೆ ಗೊತ್ತಾಗದೇ ಆ ದೇಹ ಎಲ್ಲೋ ಒಂದು ಕಡೆ ಆ ಕಾಯಿಲೆಗಳಿಗೆ ತುತ್ತಾಗ್ತಾ ಇರ್ತಕ್ಕಂಥದ್ದನ್ನು ಕೂಡ ಗಮನಿಸ್ತಾ ಇರ್ತೀವಿ. ಕೆಲವು ನೆಗ್ಲೆಕ್ಟಿಂದ, ನಿರ್ಲಕ್ಷ್ಯದಿಂದ ಕೂಡ ನಮಗೆ ಆ ಕಾಯಿಲೆಗಳು ಜಾಸ್ತಿ ಆಗ್ತಕ್ಕಂಥದ್ದು. ಆದರೆ ಕಾಯಿಲೆಗಳಲ್ಲಿ ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ, ನಾವು ಯಾವಾಗಲೂ ಆರೋಗ್ಯಕ್ಕೂ ಕೂಡ ಆರೋಗ್ಯಂ ಭಾಸ್ಕರಾದಿಚ್ಛೇತ್. ಆರೋಗ್ಯ ಯಾರ ಕೈಯಲ್ಲಿರುತ್ತೆ? ಆ ಭಗವಂತ, ಆ ಸೂರ್ಯ ಭಗವಾನರು, ಕಣ್ಣಿಗೆ ಕಾಣ್ತಕ್ಕಂಥ ದೇವರು. ಆದರೆ ಕಾಯಿಲೆಗಳಲ್ಲಿ ವಾಸಿಯಾಗದ ಕಾಯಿಲೆಗಳು ಇದು ಯಾವುದಿದು? ವಾಸಿ ಆಗೋ ಕಾಯಿಲೆಗಳು, ವಾಸಿ ಆಗದೆ ಕಾಯಿಲೆಗಳು, ಕರ್ಮ ವ್ಯಾಧಿಗಳು ಅಂತ ನಾವು ಕರೀತೀವಿ. ಕರ್ಮ ವ್ಯಾಧಿಗಳು, ಆನುವಂಶಿಕ ವ್ಯಾಧಿಗಳು, ಕುಟುಂಬದಲ್ಲಿ ಒಬ್ಬರಿಂದ ಬರ್ತಕ್ಕಂಥ ಆನುವಂಶಿಕ ವ್ಯಾಧಿಗಳು. ತರುಣ ವ್ಯಾಧಿ ಅಂತ ನಾವು ಕರೀತೀವಿ. ತರುಣ ವ್ಯಾಧಿ ಅಂದರೆ ಆಗ ತಾನೇ ಬರ್ತೈತೆ, ಜ್ವರ ಬರ್ತೈತೆ, ಒಂದು ಟ್ಯಾಬ್ಲೆಟ್ ಹಾಕ್ಕೊಂತು ಓಡೋಗ್ಬಿಡ್ತು. ನೆಗಡಿ ಬರುತ್ತೆ, ಒಂದು 2 ದಿವಸ ಕಾಟ ಕೊಡುತ್ತೆ, ಓಡೋಗ್ಬಿಡುತ್ತೆ. ಆದರೆ ಈ ತರುಣ ವ್ಯಾಧಿಗಳಿಗೆ ಔಷಧ ಇದೆ, ಕರ್ಮ ವ್ಯಾಧಿಗಳಿಗೆ ಔಷಧ ಯಾವ ರೀತಿ ಇದೆ? ಹಾಗೆ ಆದಿವ್ಯಾಧಿ ಅಂತೀವಿ, ಕರ್ಮವ್ಯಾಧಿ ಅಂತೀವಿ, ಆನುವಂಶಿಕ ವ್ಯಾಧಿ ಅಂತೀವಿ. ವಾಸಿಯಾಗದೇ ಇರತಕ್ಕಂಥ ಕಾಯಿಲೆಗಳಿಗೆ ನಾವೇನು ಮಾಡಬೇಕು? ಪ್ರತಿಯೊಬ್ಬರಲ್ಲೂ ಈ ಪ್ರಶ್ನೆ. ಡಾಕ್ಟ್ರ್ ಹೇಳ್ತಾರೆ ಎವ್ರಿಥಿಂಗ್ ಆಲ್ ರೈಟ್, ಎಲ್ಲ ಚೆನ್ನಾಗಿದೆಯಪ್ಪ, ಈ ಅವಸ್ಥೆಯಿಂದ ನನಗೆ ಯಾಕೋ ವಾಸಿ ಆಗ್ತಾಯಿಲ್ಲ. ಇದನ್ನೇ ನಾವು ಹೇಳ್ತೀವಿ ಕರ್ಮವ್ಯಾಧಿಗಳು. ಕರ್ಮ, ಹಿಂದಿನ ಜನ್ಮದ ಕರ್ಮವ್ಯಾಧಿಗಳು ನಮ್ಮನ್ನು ಅದು ಎಲ್ಲೋ ಒಂದು ಕಡೆ ಕಾಡ್ತಾ ಇರುತ್ತೆ. ಅದಕ್ಕೆ ಏನು ಮಾಡಬೇಕು? ಸಾಕ್ಷಾತ್ ಸೂರ್ಯ ಭಗವಾನನ ಲಹರಿಗಳು. ಬೆಳಗ್ಗೆ ಎದ್ದ ತಕ್ಷಣ ನೀವು ಆ ಒಂದು 6ರಿಂದ 6:45 ಆಗ್ತಾನೆ ಆ ಸೂರ್ಯನ ಕಿರಣ ಬರ್ತಾ ಇರುತ್ತೆ. ಅದನ್ನೇ ನಾವು ಬಹಳ ಅದ್ಭುತವಾದ ವಿಶೇಷವಾದ ಶಕ್ತಿ ಇರ್ತಕ್ಕಂಥ ಒಂದು ಆ ಕಿರಣಗಳು ಕೂಡ ಆಗಿರುತ್ತೆ. ಆ ಕಿರಣಗಳನ್ನು ಸ್ವಲ್ಪ ಹೊತ್ತು ಈ ದೇಹಕ್ಕೆ ನಾವು ದೇಹದ ಎದುರುಗಡೆ, ಅಂದರೆ ಆ ಕಿರಣಗಳ ಎದುರುಗಡೆ ನಾವು ಆರುಷಿ ಅಂತ ಕೂಡ ಕರಿತೀವಿ. ಆರುಷಿ ಅಂದರೆ ಸೂರ್ಯನಿಂದ ಪ್ರಥಮವಾಗಿ ಬರ್ತಕ್ಕಂಥ ಕಿರಣನೇ ಆರುಷಿ ಅಂತ ಕರಿತೀವಿ. ಎಷ್ಟೋ ಜನ ಹೆಸರುಗಳು ಕೂಡ ಈ ಥರ ಇಟ್ಕೋತಾರೆ, ಆರುಷಿ ಅಂತ. ಹಾಗಾಗಿ ಬೆಳಗ್ಗೆ ಎದ್ದ ತಕ್ಷಣ ಒಂದು ಸ್ವಲ್ಪ ಹೊತ್ತು ಕಣ್ಣು ಮುಚ್ಕೊಂಡು ಆ ಸೂರ್ಯನ ಕಡೆ ನೋಡಿ ಈ ದೇಹವನ್ನು ಆ ಕಡೆ ಸೂರ್ಯನಿಗೆ ನಾವು ಅರ್ಪಣೆ ಮಾಡಿದಾಗ ಅಲ್ಲಿ ಬರ್ತಕ್ಕಂಥ ಒಂದು 5 ನಿಮಿಷದ ಕಿರಣಗಳು ಕೂಡ ನಮಗೆ ಕರ್ಮವ್ಯಾಧಿಗಳನ್ನು ಕಡಿಮೆ ಮಾಡುತ್ತೆ. ಕರ್ಮವ್ಯಾಧಿಗಳನ್ನು ಕಡಿಮೆ ಮಾಡ್ತಕ್ಕಂಥದ್ದು. ಹಾಗೆಯೇ ಆರೋಗ್ಯ ಪ್ರದಾಯಿನಿ ಮಂತ್ರ ಅಂತೂ ಕೂಡ ಇದೆ. ಇದನ್ನು ಕೂಡ ಎಲ್ಲರೂ ಯಾರು ಪ್ರತಿನಿತ್ಯವೂ ಅಟ್ಲೀಸ್ಟ್ ದಿನಕ್ಕೆ 3 ಸಾರಿ ನಾವು ಇದನ್ನು ಜಪ ಮಾಡಿದ್ದೆ ಆದರೆ ಆರೋಗ್ಯ ಪ್ರದಾಯಿನಿ ಮಂತ್ರ. ಅದು ಯಾವ ರೀತಿ ಮಂತ್ರ ಇರುತ್ತೆ ಅಂದರೆ ಓಂ ಐಂ ಹ್ರೀಂ ಶ್ರೀಂ, ಓಂ ಐಂ ಹ್ರೀಂ ಶ್ರೀಂ ಸರ್ವವ್ಯಾಧಿ ಪ್ರಶಮನ್ಯೈ ನಮಃ. ಓಂ ಐಂ ಹ್ರೀಂ ಶ್ರೀಂ ಸರ್ವವ್ಯಾಧಿ ಪ್ರಶಮನ್ಯೈ ನಮಃ. ಓಂ ಐಂ ಹ್ರೀಂ ಶ್ರೀಂ ಸರ್ವವ್ಯಾಧಿ ಪ್ರಶಮನ್ಯೈ ನಮಃ ಅಂತ ಹೇಳಿಬಿಟ್ಟು ಕುಲದೇವತಾಭ್ಯೋ ನಮಃ. ಕುಲದೇವರನ್ನ ಸ್ಮರಣೆ ಮಾಡಲೇಬೇಕು. ಕುಲದೇವರನ್ನ ಸ್ಮರಣೆ ಮಾಡ್ಕೋಬೇಕು. ಪಿತೃಗಳನ್ನು ಒಂದು ಸ್ಮರಣೆ ಮಾಡ್ಕೋಬೇಕು. ಯಾವಾಗಲೂ ಅಷ್ಟೇ, ಪಿತೃಗಳು ನಮಗೆ ದೇವ್ರಿಗಂತ ಬೇಗ ರಿಸಲ್ಟ್ ಕೊಟ್ಬಿಡ್ತಾರೆ. ಹಾಗಾಗಿ ಅದಕ್ಕೆ ನಾವು ಪಿತೃಗಳನ್ನು ಸ್ಮರಣೆ ಮಾಡ್ಕೋಬೇಕು. ಈ ಸ್ತೋತ್ರ ಇದೆ ಅಲ್ವಾ, ಇದು ಬಹಳ ವಿಶೇಷವಾದ ಮಂತ್ರ. ಶಾಸ್ತ್ರಗಳಲ್ಲೂ ಕೂಡ ಇದಕ್ಕೆ ಉಲ್ಲೇಖ ಇದೆ. ಆರೋಗ್ಯ ಪ್ರದಾಯಿನಿ ಮಂತ್ರ ಓಂ ಐಂ ಹ್ರೀಂ ಶ್ರೀಂ ಸರ್ವವ್ಯಾಧಿ ಪ್ರಶಮನ್ಯೈ ನಮಃ. ಈ ಮಂತ್ರವನ್ನು ಜಪ ಮಾಡೋದು ಸೂರ್ಯನಿಗೆ ಬೆಳಗಿನ ಜಾವ ಒಂದು 10 ನಿಮಿಷ ಸೂರ್ಯನ ಎದುರುಗಡೆ ನಿಂತ್ಕೊಂಡು ಫೋನ್ ಆಫ್ ಮಾಡಿ. ನಾವೇನಾಗುತ್ತೆ ಅಂದರೆ ಇತ್ತೀಚೆಗೆ ಪೂಜೆ ಮಾಡ್ತಾ ಇರ್ತೀವಿ, ಹೋಮ ಮಾಡ್ತಾ ಇರ್ತೀವಿ, ಎಲ್ಲೋ ಒಂದು ಕಡೆ ವ್ಯಾಯಾಮ ಮಾಡ್ತಾ ಇರ್ತೀವಿ, ಎಲ್ಲೋ ಒಂದು ಕಡೆ ಯೋಗ ಮಾಡ್ತಾ ಇರ್ತೀವಿ. ಆ ಫೋನ್ ಹೊಡ್ಕೊಂಡಿದ್ದ ತಕ್ಷಣ ಅದಕ್ಕೆ ಎಲ್ಲೋ ಒಂದು ಕಡೆ ಅದರ ಸದ್ದು ಕೇಳಿದ ತಕ್ಷಣ ನಮ್ಮ ಇಡೀ ದೇಹ ಆ ಕಡೆ ಗೊತ್ತಾಗುತ್ತೆ. ಹಾಗಾಗಿ ಧನಾತ್ಮಕದಿಂದ ಋಣಾತ್ಮಕ ಹೋಗುತ್ತೆ. ಈ ರೀತಿ ಸ್ವಲ್ಪ ಹೊತ್ತು ಮಾಡ್ಕೊಳ್ಳಿ. ಈ ಒಂದು ಕರ್ಮ ವ್ಯಾಧಿಗಳಾಗ್ಬೋದು, ಇವನ್ನು ವಾಸಿ ಮಾಡ್ಕೊಳ್ಳೋಕ್ಕೆ ಅನುಕೂಲ ಕೂಡ ಇದೆ, ಒಳ್ಳೆಯದು ಆಗುತ್ತೆ. ಸರ್ವೇ ಜನ ಸುಖಿನೋ ಭವಂತು.